ಪಾರಂಪರಿಕ ವೈದ್ಯ ಕ್ಷೇತ್ರದ ಸಾಧಕರು ಶ್ರೀ ವೈದ್ಯ ಆನಂದ್ ಡಿ ಹೇರೂರು, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್. ಹತ್ತಾರು ಆಸ್ಪತ್ರೆ ಸುತ್ತಿದರೂ ಗುಣವಾಗದ ಕಾಯಿಲೆಗಳಿಗೆ ಮದ್ದು ನೀಡಿ ಯಶಸ್ವಿಯಾಗಿದ್ದಾರೆ ಪಾರಂಪರಿಕ ವೈದ್ಯ ಆನಂದ್ ಡಿ ಹೇರೂರು. ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದ ಆನಂದ್ ಅವರು 15 ವರ್ಷಗಳಿಂದ ಪಾರಂಪರಿಕ ವೈದ್ಯ ಪದ್ಧತಿ ಮೂಲಕ ಚಿಕಿತ್ಸೆ ನೀಡಿ ಜನಪ್ರಿಯರಾಗಿದ್ದಾರೆ. ನಾಡಿ ನೋಡಿ ಚಿಕಿತ್ಸೆ ನೀಡುವ ಆನಂದ್ ಹೇರೂರು ಅವರು ಚರ್ಮ ರೋಗ, ಮೊಳಕಾಲ್ ನೋವು, ಬಂಜೇತನ, ಕಣ್ಣಿನ ರೋಗಗಳು, ಬ್ರೈನ್ ಟ್ಯೂಮರ್, ಥೈರಾಯ್ಡ್, ಹೆಣ್ಣು ಮಕ್ಕಳ ಋತುಮತಿ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಸಿದ್ಧಹಸ್ತರು ಎನಿಸಿದ್ದಾರೆ. ವಿಶೇಷ ಅಂದ್ರೆ ಆನಂದ್ ಅವರ ಬಳಿ ಚಿಕಿತ್ಸೆಗೆ ಬರುವವರಿಗೆ ಉಚಿತವಾಗಿ ಸಂತಾನ ಫಲದ ಹಾಗೂ ಕಣ್ಣಿನ ಸಮಸ್ಯೆಗೆ ಔಷಧಿಯನ್ನ ನೀಡಲಾಗುತ್ತೆ. ಮಧ್ಯಾಹ್ನ ಅನ್ನಪ್ರಸಾದವನ್ನ ನೀಡುತ್ತಾ ಉತ್ತರ ಕರ್ನಾಟಕದಾದ್ಯಂತ ಜನಪ್ರಿಯರಾಗಿದ್ದಾರೆ. ಆನಂದ್ ಹೇರೂರು ಅವರ ಬಳಿಗೆ ಬೆಂಗಳೂರಿನಿಂದಲೂ ಜನ ಚಿಕಿತ್ಸೆಗೆ ಬರುವುದು ವಿಶೇಷ. ಕರ್ನಾಟಕದ ಅತ್ಯುತ್ತಮ ಪಾರಂಪರಿಕ ವೈದ್ಯರನ್ನ ಗುರುತಿಸಿ ಅಂತಹ ವೈದ್ಯ ಪದ್ಧತಿಯನ್ನ ಉಳಿಸಬೇಕು ಅಂತ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಸ್ಥಾಪಿಸಿದ್ದಾರೆ ಆನಂದ್ ಹೇರೂರು. ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಉಳಿವಿಗಾಗಿ ಹಾಗೂ ಬೆಳವಣಿಗೆಗಾಗಿ ಪರಿಷತ್ ಶ್ರಮಿಸುತ್ತಿದೆ. ಮಠ ಮಾನ್ಯಗಳಲ್ಲಿ ಉಚಿತ ಆರೋಗ್ಯ ಸೇವೆಯನ್ನು ನೀಡುವ ಆನಂದ್ ಹೇರೂರು ಅವರ ಬಳಿ ವಿದೇಶದಿಂದಲೂ ಬಂದು ಚಿಕಿತ್ಸೆ ಪಡೆಯುವವರಿದ್ದಾರೆ. ಪಾರಂಪರಿಕ ವೈದ್ಯರು ಸರ್ಕಾರದ ಮಾನ್ಯತೆ ಪಡೆಯಲು ಹೋರಾಡ್ತಾ ಇರುವ ಆನಂದ್ ಹೇರೂರು ಅವರಿಗೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸುವರ್ಣ ಕನ್ನಡಿಗ 2026 ಪ್ರಶಸ್ತಿ ನಿಮ್ಮ ಕೈ ಸೇರಿದೆ ಸರ್. ಮೊದಲಿಗೆ ಅಭಿನಂದನೆಗಳು ನಿಮಗೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಮೇಡಮ್, ಈ ಸುವರ್ಣ ನ್ಯೂಸ್ ಕನ್ನಡಪ್ರಭ ಏನು ಈ ಒಂದು ಕನ್ನಡ ಸುವರ್ಣ ಕನ್ನಡಿಗ ಅಂತೇಳಿ ಒಂದು ಪ್ರಶಸ್ತಿಗೆ ಏನು ಆಯ್ಕೆ ಮಾಡ್ತಾಯಿದ್ದೀರಿ, ಎಲ್ಲ ವೃತ್ತಿ ರಂಗದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಏನು ನೀವು ಗುರುತಿಸಿ ಏನು ಮಾಡ್ತಾಯಿದ್ದೀರಿ, ಇದು ತುಂಬ ಉತ್ತಮವಾದ ಕೆಲಸ. ಮೊದಲಿಗಾಗಿ ಈ ಒಂದು ಸುವರ್ಣ ನ್ಯೂಸ್ ಎಲ್ಲ ಸಿಬ್ಬಂದಿಗಳಿಗೂ, ಎಲ್ಲ ಮುಖ್ಯಸ್ಥರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಒಂದು ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಗುರುತಿಸಿ ಆ ವೈದ್ಯ ಸಾಧನೆಯನ್ನು ಮಾಡಿದಂಥವ್ರಿಗೆ, ನಮ್ಮಂಥವ್ರಿಗೆ ಗುರುತಿಸಿ ಇವತ್ತು ಈ ಒಂದು ಸುವರ್ಣ ಕನ್ನಡಿಗ ಅಂತ ಹೇಳಿ ಪ್ರಶಸ್ತಿ ಪುರಸ್ಕಾರ ಏನು ಕೊಡ್ತಾಯಿದ್ದೀರಿ, ಇದು ತುಂಬ ಒಂದು ಉತ್ತಮವಾದ ಕೆಲಸ. ಇದೇ ರೀತಿಯಾಗಿ ನಾನು ಸುವರ್ಣ ನ್ಯೂಸ್ ಕನ್ನಡಿಗ ಒಂದು ಪ್ರಶಸ್ತಿ ಕೊಟ್ಟು ಈ ಒಂದು ಪ್ರಾಚೀನ ವೈದ್ಯ ಪದ್ಧತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಾಚೀನ ವೈದ್ಯ ಪದ್ಧತಿಯ ಒಂದು ಏನು ಹಿರಿಯ ವೈದ್ಯರುಗಳದಾರ ಅದನ್ನು ಒಂದು ವೇದಿಕೆ ಮಾಡಿ ಸಂವಾದವನ್ನು ನಡೆಸಿ ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಸುವರ್ಣ ನ್ಯೂಸ್ TV ಈ ಒಂದು ಕೆಲಸ ಮಾಡಬೇಕಂದಲ್ಲಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.